ನನ್ನ ಮೇಲೆ ಆದೀತು ಇರಲಿ. ನೀವು ನಮ್ಮ ಆಸ್ಥಾನ ಗಾಯಕರಲ್ಲ. ಗಾಯನ, ನಾಟಕ, ನೃತ್ಯ, ಯಕ್ಷಗಾನ ಎಲ್ಲದಕ್ಕೂ ನೀವು ಅಗತ್ಯ ಬೇಕೇ ಬೇಕು. ಹಾಗಾಗಿ ನಿಮ್ಮ ಮೇಲೆ ಗೌರವ ಉಂಟು. ಎತ್ಲಾಗ ಸವಾರಿ. ನಮಸ್ಕಾರ. ಸವಾರಿ ಎಂತದು ಸವಾರಿ? ನಿಮಗೆ ತಮಾಷೆಯ್ಯ. ದಿನನಿತ್ಯದ ಕಾಯಕ ನಮ್ಮದು. ಈ ಜನಸ್ಥಾನದಲ್ಲಿ ನೆಲೆಸಿದ್ದೇವೆ. ಹೌದು, ನಮ್ಮಣ್ಣ ರಾವಣೇಶ್ವರ ಈ ಜನಸ್ಥಾನದಲ್ಲಿ ನನ್ನನ್ನು ಸ್ಥಾಪನೆ ಮಾಡಿದ್ದಾನೆ. ಎಷ್ಟೋ ವರ್ಷಗಳಾಯ್ತು. ಹೇಗೆ ಕಾಣ್ತೇನೆ ನಾನು? ಎಷ್ಟು ವರ್ಷ ಆದಿತ್ತು? ಒಂದು 80 ನಿಮ್ಮ ಅಚ್ಚೆಗೆ 80 ಅಂತ ಕಾಣುದು ನಿಮಗೆ. ಮತ್ತೆಷ್ಟು? 15 ವರ್ಷ 11 ತಿಂಗಳು 29 ದಿವಸ. ಹೇಗೆ ಹೇಗೆ 16 ವರ್ಷದೊಳಗಣದವಳು ಅಲ್ವೇ? ಷೋಡಶಿ ಅಂತ ಹೇಳ್ತಾರೆ. ಹೋದೆ, ನಮ್ಮಣ್ಣ ರಾವಣನ ಹತ್ರ ಹೋದೆ. ಮದುವೆ ಮಾಡ್ಬೇಕಣ್ಣ ನನಗೆ ಅಂತ. ಮದುವೆ ಮಾಡಿದ್ರು. ಯಾರೊಟ್ಟಿಗೆ? ಸಾಮಾನ್ಯನಲ್ಲ, ಪಾತಾಳ ಲೋಕದ ವಿದ್ಯುಜ್ಜೀವ ಮಹಾಭೂಪ. ಅವನೊಂದಿಗೆ ನಮ್ಮ ವಿವಾಹ ಆಯಿತು. ಅವನೇನು ಸಾಮಾನ್ಯನ? ಅಸಮಬಲ ಪರಾಕ್ರಮಿ. ಆತನೊಂದಿಗೆ ನಾನು ಹೋಗದ ಊರಿಲ್ಲ, ನೋಡದ ಜಾಗವಿಲ್ಲ, ನಾನು ಆಡದ ಆಟವಿಲ್ಲ. ಹೌದಪ್ಪ, ಮಹಾರಸಿಕ. ಆದ್ರೆ ಏನು ಮಾಡುವುದು? ವಿಧಿ ಬರಹ ಸರಿ ಇಲ್ಲ. ನಮ್ಮಣ್ಣ ಮತ್ತೆ ಆತ ವಿರೋಧಿಗಳೊಂದಿಗೆ ಯುದ್ಧ ಮಾಡುತ್ತಿರುವಂತಹ ಸಂದರ್ಭದಲ್ಲಿ ಕೈ ತಪ್ಪಿನಿಂದ ಹತನಾಗಿ ಹೋದ. ಹೌದೌದು, ನನ್ನ ಅಣ್ಣನೇ ಕೊಂದದ್ದು ಅಂತ. ನನ್ನ ಅಣ್ಣನೇ ಕೊಂದದ್ದು ನನ್ನ ಗಂಡನನ್ನು. ಹೌದು, ಎಷ್ಟಾದ್ರೂ ಅಣ್ಣ ಅಲ್ವಾ? ಮತ್ತೆ ಕೈ ತಪ್ಪಿನಿಂದ ಆದ ಹೋದದ್ದು ತಂಗಿ, ನೀನು ಬೇಸರಿಸಬೇಡ, ನಿನಗೆ ನಾನು ಬೇರೆ ವ್ಯವಸ್ಥೆ ಮಾಡ್ತೇನೆ ಅಂತ ಹೇಳಿದ. ಹೌದಪ್ಪ, ಹಾಗೆ ವ್ಯವಸ್ಥೆ ಅಂದ್ರೆ ಈ ಘೋರವಾದಂತಹ ಕಾಂತಾರ ಜನಸ್ಥಾನ ಎಂಬಂತೆ ಇದನ್ನು ಕರೀತಾರೆ. ಈ ಜನಸ್ಥಾನದಲ್ಲಿ ನನ್ನನ್ನು ಸ್ವಚ್ಛಂದವಾಗಿ ಬಿಟ್ಟಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ನನ್ನ ರಕ್ಷಣೆಗೆ 14,000 ರಾಕ್ಷಸ ಸಮೂಹ. ಏನು ಸಾಮಾನ್ಯರ? ಮಹಾಬಲಿಷ್ಠರು. ಖರ, ದೂಷಣ, ತ್ರಿಶಿರರೇ ಮೊದಲಾದಂತಹ ದಾನವ ವೀರರೊಂದಿಗೆ 14,000 ರಕ್ಕಸ ಪಡೆಯನ್ನೇ ನನಗೆ ಬೆಂಗಾವಲಾಗಿ ನೀಡಿದ್ದಾನೆ ನಮ್ಮಣ್ಣ. ಹಾಗಾಗಿ ನಾನೇನು ಬಹಳ ಚಿಂತಿಸುವ ಅಗತ್ಯ ಇಲ್ಲ. ಈ ಜನಸ್ಥಾನದಲ್ಲಿ ಏಕು ಬೇಕಾದಲ್ಲಿ ಸಂಚಾರ ಮಾಡ್ತೇನೆ. ನನ್ನ ಸ್ವೇಚ್ಛೆ. ಪ್ರತಿನಿತ್ಯವೂ ಬೆಳಿಗ್ಗೆ ಏಳುವುದು, ನಿತ್ಯ ಕರ್ಮಗಳನ್ನು ಮುಗಿಸುವುದು, ಬೇಟೆಯಾಡುವುದು, ಬೇಕಾದಷ್ಟು ತಿನ್ನೋದು, ಕುಡಿಯುವುದು, ಮಲಗುವುದು, ಇದೇ ನಮ್ಮ ಕಾಯಕ ಆಗಿ ಹೋಗಿದೆ. ಆದ್ರೆ ಎಂದಿನಂತಲ್ಲ ಇವತ್ತು ಏನು ನಮ್ಮವರ ಅನೇಕ ಮಂದಿ ಸುತ್ತಮುತ್ತ ಸೇರಿದ್ದಾರೆ. ಅಷ್ಟು ಮಾತ್ರವಲ್ಲ, ಮೂಗಿಗೆ ಘಮ 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 ಒಂದು ಹೊಸ ಪರಿಮಳ, ಹೊಸ ವಾಸನೆ. ಹೌದಪ್ಪ, ಬಡಿತಾ ಉಂಟು. ಅದು ನರರ ವಾಸನೆ. ಹೌದೌದು, ಮನುಷ್ಯರ ವಾಸನೆ. ಮನುಜ
ಮತ್ತೆ ಹೊಸ ವಾಸನೆ, ಹೊಸ ವಾಸನೆ, ಪರಿಮಳ ಪರಿಮಳ. ಆ ಹಾ. ನಾಸಿಕಕ್ಕೆ ಬಡಿತಾ ಉಂಟು. ಓಹೋ. ಆ ಪರಿಮಳದಿಂದ ಹಾ. ನನ್ನ ತಲೆಯ ಅಮಲು ಏರ್ತಾ ಉಂಟು. ಹಾ. ಅಯ್ಯೋ, ಬನ್ನಿ ನಮ್ಮವರೆಲ್ಲ ಬನ್ನಿ, ಈ ಹೊಸ ವಾಸನೆಯನ್ನು ಗ್ರಹಿಸುತ್ತಾ. ಹಾ. ಯಾರು ಬಂದವರು? ನರರು. ಯಾರಿರಬಹುದು? ಸಾಮಾನ್ಯರಲ್ಲ ಅವರು ಸಹ, ಮುದುಕರಲ್ಲ ಅಥವಾ ಬಾಲಕರು ಅಲ್ಲ. ಇದು ವಾಸನೆ ಬರ್ತಾ ಇರುವಂಥದ್ದು ತರುಣರದ್ದು, ದಷ್ಟಪುಷ್ಟವಾದಂತಹ ಶರೀರಿಗಳು. ಆಹಾ, ಆ ಕಮಲನ್ನು ಆನಂದಿಸುವುದೇ ಒಂದು ದೊಡ್ಡ ಹಬ್ಬ. ಸಿಕ್ಕಿದ್ರು ಇವತ್ತು ನನ್ನ ಕೈಗೆ ಸಿಕ್ಕಿದ್ರು. ಓಯ್, ಈ ಗಡ್ಡವಿಟ್ಟಂತಹ ಒಣಕಲು ಶರೀರದ ಆ ಮುದಿ ಋಷಿಗಳಂತೆ. ಅವರ ಶರೀರದ ವಾಸನೆ ನಮಗೆ ಗೊತ್ತುಂಟು, ಅವರದ್ದಲ್ಲ ಇದು ಹೊಸ ವಾಸನೆ. ಆದರೆ ಮಹಾಶಕ್ತಿಶಾಲಿಗಳಾದಂತಹ ಈ ಮಹಾದಾನವ ಸಮೂಹದ ನಡುವೆ ಜನಸ್ಥಾನಕ್ಕೆ ಒಮ್ಮಿಂದೊಮ್ಮೆಲೆ ನರರ ಪ್ರವೇಶ ಆಗಿದೆ ಎಂದರೆ ಅದೇನು ಸಾಮಾನ್ಯವಲ್ಲ. ಯಾರೋ ಪ್ರತಿಬಲಾನ್ವಿತರು ಅಂತ ಕಾಣ್ತದೆ. ತುಂಬಾ ಧೈರ್ಯ. ನಮ್ಮ ದಾನವರ ನಡುವಿನಲ್ಲಿ ಇದೆಲ್ಲ ಸಾಧ್ಯ ಉಂಟೆ. ಆದ್ದರಿಂದ ಅವರನ್ನು ಹುಡುಕಬೇಕು, ಅವರನ್ನು ಹುಡುಕಿ ಬೇಟೆ ಆಡಬೇಕು. ಮತ್ತೆ ಹೇಗೆ? ನರ ಮಾಂಸವನ್ನು ಹೇಗೆ ಮೆಲ್ಲುವುದು ಗೊತ್ತುಂಟ ನಿನಗೆ? ಹೇಳ್ತೇನೆ, ಕೇಳಿ ಹೇಳ್ತೇನೆ. ಬನ್ನಿ, ಆ ಬಂದಂತಹ ನರ ಹುಳುಗಳನ್ನು ನಮ್ಮ ಅರಣ್ಯದಲ್ಲಿ ಅವರನ್ನು ಅರಣ್ಯ ಮಾಡಿ ಮನುಷ್ಯರನ್ನು ಏನು ಮಾಡಬೇಕು ಗೊತ್ತುಂಟಾ? ಅವರ ಕುತ್ತಿಗೆಗೆ ಬಾಯಿಯೊಡ್ಡಿ ರಕ್ತವನ್ನು ಘಟ 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 ಘಟನೆ ಕುಡಿಬೇಕು. ಇಷ್ಟು ಮಾತ್ರವಲ್ಲ, ಆ ಮನುಷ್ಯರ ತಲೆ ಬುರುಡೆಯನ್ನು ಒಡೆದು ಹಾಕಿ ಆ ಮೃದುವಾದ ಮೆದುಳು ಸಿಗ್ತದಲ್ಲ, ಆ ಮೆದುಳನ್ನು ಸಪೂರಕ್ಕೆ ತುಂಡು 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 ಮಾಡಬೇಕು. ತುಂಡು ತುಂಡು ಮಾಡಿ ಒಳ್ಳೆ ಖಾರದ ಕೆಂಪು ಮೆಣಸಿನ ರಸದಲ್ಲಿ ಅದನ್ನು ಅದ್ದಿಡಬೇಕು. ಮತ್ತೆ ಇನ್ನು ಆ ಮಾಂಸ, ಮೂಳೆ, ಚರ್ಮ ಇದನ್ನೆಲ್ಲ ಬೇರ್ಪಡಣೆ ಮಾಡಬೇಕು. ಮಾಂಸವನ್ನು ತುಂಡು 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 ತುಂಡುಗಳಾಗಿ ಅದನ್ನು ಒಂದು ಕಡೆ ರಾಶಿ ಹಾಕಬೇಕು. ಮೂಳೆಗಳನ್ನು ಒಂದು ಕಡೆ ರಾಶಿ ಹಾಕಬೇಕು. ಚರ್ಮವನ್ನು ವೃತ್ತಾಕಾರದಲ್ಲಿ ಅದನ್ನು ತುಂಡು ಮಾಡಿ ಆ ಚರ್ಮವನ್ನು ಅದು ಅಲ್ಲಿ ಕಾಣ್ತದಲ್ಲ ದೊಡ್ಡ ಬಂಡೆ ಕಲ್ಲು, ಆ ಬಂಡೆ ಕಲ್ಲಿನ ಮೇಲೆ ಒಣಗ್ಲಿಕ್ಕೆ ಹಾಕಬೇಕು ಚರ್ಮವನ್ನು. ಮತ್ತೆ ಈ ಮೂಳೆಗಳನ್ನು ಸಪೂರಕ್ಕೆ ತುಂಡು ಮಾಡಬೇಕು. ಆ ಮೂಳೆಗಳನ್ನು ತುಂಡು ಮಾಡಿ ಅವುಗಳಿಗೆ
ಶ್ಲೇಷ್ಮ, ಕೂದಲು, ನೊಣವು ಇದನ್ನೆಲ್ಲ ಸೇರಿಸಿ ಒಂದು ದೊಡ್ಡ ಒಗ್ಗರಣೆ ಮಾಡ್ಬೇಕು, ಚಂದ ಮಾಡಿ. ಎಂತ ರುಚಿ ಗೊತ್ತುಂಟ ನಿಮಗೆಲ್ಲ ಗೊತ್ತುಂಟ ಅದೆಲ್ಲ ಪುಳಿಚಾರಿನವರಿಗೆ, ಎಲ್ಲ ಗೊತ್ತಿರೋದು ನಮ್ಮಂತವರಿಗೆ. ಆ ರುಚಿ ಮಾನವ ಶರೀರದ, ಮಾನವ ಮಾಂಸದ ರುಚಿ. ಅದನ್ನು ಬರ್ತೀರಾ ನೀವು? ಇಲ್ಲಪ್ಪ. ಯಾರಿಗೆ ಬೇಕು ಮಾನವ ಮಾಂಸ? ನನ್ನೊಟ್ಟಿಗೆ ಬನ್ನಿ. ಆ ಆ ಆ ಮೂಳೆಯ ತುಂಡುಗಳ ಆ ಒಗ್ಗರಣೆ ಬಹಳ ರುಚಿ. ಇನ್ನು ಈ ಚರ್ಮ ಉಂಟಲ್ಲ, ಒಣಗಲಿಕ್ಕೆ ಹಾಕಿದ್ದು, ಅದನ್ನು ಒಂದೆರಡು ದಿವಸ ಚಂದ ಒಣಗಿಸ್ಬೇಕು. ಒಣಗಿಸಿ ತರಬೇಕು. ತಂದು ಅದನ್ನು ಈಗಲೇ ತಿನ್ನುವುದಲ್ಲ, ಮಳೆಗಾಲದಲ್ಲಿ ಅದನ್ನು ಕೆಂಡದ ಮೇಲೆ ಹಾಕಿ ಅದನ್ನು ಚಂದ ಬೇಯಿಸ್ಬೇಕು. ಆ ಕಡಂ ಕಡಂ ಕುಟುಂ ಕರು ಕುರು ಕರು ಕುರು. ಅದರ ಒಂದು ರುಚಿಯೇ ಬೇರೆ, ಅದು ನಿಮಗೂ ಗೊತ್ತಿಲ್ಲ. ಹಾಗೆ ಮನುಷ್ಯರ ಮಾಂಸವನ್ನು ವರ್ಗೀಕರಣ ಮಾಡಿ ಅದನ್ನು ಬೇರೆ ಬೇರೆ ಬೇರೆಯಾಗಿ ಮಾಡಿ ಸಂಸ್ಕರಿಸಿ ಅದನ್ನು ಮೆಲ್ಲಬೇಕು. ಆದ್ದರಿಂದ ಇಲ್ಲೇ ಇದನ್ನೆಲ್ಲ ವಿಮರ್ಶೆ ಮಾಡ್ತಾ ಆ ಸ್ವಪ್ನವನ್ನು ಕಾಣ್ತಾ ನಿಲ್ಲುವುದಲ್ಲ. ಆ ಮನುಷ್ಯರು ಎಲ್ಲಿದ್ದಾರೆ, ಅವರನ್ನು ಹಿಡಿಯುವುದು ಹೇಗೆ ಎಂದು ಆಲೋಚನೆ ಮಾಡ್ತಾ ಮುಂದೆ ಸಾಕ್ತೇನೆ. ಆಯ್ತು.